ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನೆಲ್ಗೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ ಜೊತೆ ಇವತ್ತು ಗುರುಗಳಾದಂತ ಸಂತೋಷ್ ಭಟ್ ಗುರುಜಿ ಅವರಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ, ಇವಾಗ ಮನೆಯಲ್ಲಿ ಯಾರಾದ್ರೂ ಶತ್ರು ಕಾಟ ಅನುಭವಿಸ್ತಾ ಇರ್ತಾರೆ. ಅದನ್ನ ಸರಳವಾಗಿ ಪರಿಹಾರ ಹೇಗ್ ಮಾಡ್ಕೊಳ್ಳೋದು? ಈಗ ಶತ್ರುಗಳಿಂದಾಗ್ಲಿ ಅಥವಾ ಮಕ್ಳು ವಿದ್ಯಾಭ್ಯಾಸಕ್ಕಾಗ್ಲಿ, ಹೆಂಗಸರು ಅಥವಾ ಗಂಡಸರದು ಏನೇ ಸಮಸ್ಯೆಗಳಾದ್ರೂ ಮನೆಯಿಂದನೇ ಸರಳ ಪರಿಹಾರ ಹೇಗ್ ಮಾಡ್ಕೊಳ್ಳೋದು? ಓಕೆ, ಮನೆಯಲ್ಲಿ ಯಾವ ತರ ಸರಳ ಪರಿಹಾರ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಲ್ವಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ವಿಶೇಷವಾಗಿ ತಾಂತ್ರಿಕ ವಿಧಾನ ಅಂತಕ್ಕಂಥ ಒಂದು ವಿಧಾನ ಇದೆ. ಅದು ನಮ್ಮ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಈ 4 ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಇರ್ತಕ್ಕಂಥ ಪ್ರಯೋಗ ತಾಂತ್ರಿಕ ವಿಧಾನ. ಇದರಲ್ಲಿ ಆಗಿನ ಅಂದ್ರೆ ಸುಮಾರು 2-3 ವರ್ಷಗಳ ಹಿಂದೆನೆ, 2-3 ಸಾವಿರ ವರ್ಷಗಳ ಹಿಂದೆನೆ ಋಷಿಮುನಿಗಳು ಬರೆದಿಟ್ಟಿರ್ತಕ್ಕಂಥ ಕೆಲವು ಪರಿಹಾರಗಳಿದೆ. ಆ ಪರಿಹಾರಗಳು ಈಗಿನ ಜನರೇಷನ್ ತನಕನೂ ಕೂಡ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಕರೆಕ್ಟಾಗಿ ಶ್ರದ್ಧೆ ಇಟ್ಕೊಂಡು, ಭಕ್ತಿ ಇಟ್ಕೊಂಡು, ಒಂದೇ ಮನಸ್ಸು ಇಟ್ಕೊಂಡು ಗುರುಗಳು ಏನು ಹೇಳಿದ್ದಾರೆ ಅದನ್ನು ನಾವು ಯಾವ ಥರ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದ ಮೇಲೆಗೆ ಇದು ಮಾಡಬೇಕಾಗತ್ತೆ. ಆ ಥರ ಮಾಡುವಂಥ ಪ್ರಯೋಗಗಳಲ್ಲಿ ಬೇಕಾದಷ್ಟು ಪ್ರಯೋಗ ಇದೆ. ಈಗಾಗಲೇ ನಾವು ನಮ್ಮ ಈ ಚಾನಲ್ನ ಮುಖಾಂತರ ಬೇಕಾದಷ್ಟು ನಾವು ಹೇಳಿದ್ದೀವಿ. ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗದ ಬಗ್ಗೆ ಹೇಳ್ತೇನೆ ನಾನು. ಏನು ಪ್ರಯೋಗ ಅಂತ ಹೇಳಿದ್ರೆ, ನೋಡಿ, ಲಿಂಬೆಹಣ್ಣು ಎಲ್ಲರ ಮನೆಯಲ್ಲೂ ಸಿಗುತ್ತೆ, ಆಯಿತಾ? ಲಿಂಬೆಹಣ್ಣು ಮತ್ತು ವಿಶೇಷವಾಗಿ ಲವಂಗ, ಆಯಿತಾ? ಲವಂಗ ಅಂದರೆ ಅದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಲವಂಗದಲ್ಲಿ ಅಂತ ಹೇಳಿದ್ರೆ, ಏನಾದರೂ ಹೊಟ್ಟೆಗೆ ಏನಾದರೂ ತೊಂದರೆ ಮಾಡಿದರೆ, ಹಾಕಿದರೆ, ಮದ್ದಿಡಿ ಅಂತ ಹೇಳ್ತಾರಲ್ಲ, ಅದರ ಹಾಕಿದರೆ, ಅಥವಾ ಯಾರಾದರೂ ಈ ಥರ ದೃಷ್ಟಿಗಿಷ್ಟಿ ನಮ್ಮ ಮೇಲೆ ಬಿದ್ದಿದ್ರೆ ಅದರಿಂದ ಎಲ್ಲ ಲವಂಗದಲ್ಲಿ ಪರಿಹಾರ ಮಾಡುವಂಥದ್ದಿದೆ. ಆದರೆ ಇವತ್ತು ಲಿಂಬೆಹಣ್ಣು ಅಂದರೆ ತುಂಬ ಶಕ್ತಿ ಇರ್ತಕ್ಕಂಥ, ಎನರ್ಜೆಟಿಕ್ ಆಗಿರ್ತಕ್ಕಂಥ ವಸ್ತು ಲಿಂಬೆಹಣ್ಣು. ಆ ಲಿಂಬೆಹಣ್ಣು ಮತ್ತು ಲವಂಗವನ್ನು ಇಟ್ಕೊಂಡು ಮಾಡುವಂತಹ ಅದ್ಭುತವಾದ ಪರಿಹಾರದ ಬಗ್ಗೆ ಹೇಳ್ತೇನೆ ನಾನು. ಏನು ಪರಿಹಾರ ಅಂತ ಹೇಳಿದ್ರೆ, ಶುದ್ಧವಾಗಿರ್ತಕ್ಕಂಥ, ಚೆನ್ನಾಗಿರ್ತಕ್ಕಂಥ ಚುಕ್ಕೆ ಇರಬಾರ್ದು, ಆಮೇಲೆ ಅದ್ರ ಮೇಲೆ ಕಪ್ಪು ಚುಕ್ಕೆಗಳಿರಬಾರ್ದು, ಕೊಳ್ತೋಗಿರಬಾರ್ದು, ಅಂತಹ ಚೆನ್ನಾಗಿರ್ತಕ್ಕಂಥ ಲಿಂಬೆಹಣ್ಣನ್ನು ತಗೋಬೇಕಾಗತ್ತೆ. ತಗೊಂಡು ಅದರಲ್ಲಿ 14 ಲವಂಗಗಳನ್ನ ಇಟ್ಕೋಬೇಕು ನಾವು. ಯಾಕೆ 14 ಲವಂಗ ಇಟ್ಕೋಬೇಕಂತ ಹೇಳಿದ್ರೆ, ಅದು ಸಿದ್ಧಿಯ ಸಂಖ್ಯೆ 14 ಅಂತಕ್ಕಂಥದ್ದು. ಆ 14 ಲವಂಗ ಮತ್ತು ಲಿಂಬೆಹಣ್ಣನ್ನು ಇಟ್ಕೊಂಡು ಪೂಜೆ ಸಾಮಗ್ರಿಗಳು ಏನು, ಅರ್ಶಿನ, ಕುಂಕುಮ, ಉದ್ಬತ್ತಿ, ಕರ್ಪೂರ, ನಾವೆಲ್ಲ ಏನಿದೆ ಪೂಜೆ ಮಾಡ್ತೀವಿ, ಆ ಥರದ್ದೊಂದು ಪೂಜೆ ಸಾಮಾನು ಇಟ್ಕೊಂಡು ನಾವು ಪ್ರಯೋಗವನ್ನು ಮಾಡಬೇಕಾಗತ್ತೆ. ಯಾವ ಥರ ಪ್ರಯೋಗ? ಅದು ಯಾವ ತರಹ ಪ್ರಯೋಗ ಅಂದರೆ, ನೀವು ಕೇಳ್ದಂಗೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಆಮೇಲೆ ಇನ್ಯಾವ್ದು ಕೇಳಿದ್ರಿ ನೀವು? ಅಂದ್ರೆ ಮನೆಯಲ್ಲಿ ಶತ್ರುಕಾಟ ಇರ್ಬೋದು, ಆಮೇಲೆ ದೃಷ್ಟಿ ಪರಿಹಾರ, ದೃಷ್ಟಿ ದೋಷ ಇರ್ಬೋದು ಅಲ್ವಾ? ಇನ್ನು ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಮನುಷ್ಯರಿಗೆ. ಈ ಥರದ್ದೊಂದು ಸಮಸ್ಯೆಗಳಿದ್ದಾಗ ಆ 14 ಲವಂಗಗಳಿದೆಯಲ್ಲ, ಆ ಲವಂಗನ ಒಂದೊಂದೇ ಲವಂಗ ಕೈಯಲ್ಲಿ ಇಟ್ಕೊಂಡು ಓಂ ಗಂ ಗಣಪತಯೇ ನಮಃ 21 ಸಲ ಹೇಳ್ಬಿಟ್ಟು ಒಂದೊಂದೇ ಲವಂಗವನ್ನ ಮಂತ್ರ ಹೇಳಿ ಬಟ್ಲಲ್ಲಿ ಹಾಕಬೇಕು. 14 ಲವಂಗಕ್ಕೂ ಕೂಡ ಓಂ ಗಂ ಗಣಪತಯೇ ನಮಃ ಹೇಳಿ 14 ಲವಂಗವನ್ನು ಮಂತ್ರಿಸಿಟ್ಕೋಬೇಕು. ಆಮೇಲೆ 108 ಸಲ ಓಂ ದುಮ್ ದುರ್ಗಾಯೇ ನಮಃ ಅಂತೇಳಿ ಆ ಲಿಂಬೆ ಹಣ್ಣನ್ನು ಅರ್ಶಿನ ನೀರಲ್ಲಿ ತೊಳೆದು ಅದಕ್ಕೆ ಆ ಲಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಚೆನ್ನಾಗಿ ಹಚ್ಚಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಓಂ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು 108 ಸರಿ ಹೇಳಬೇಕು. ಆ 108 ಸರಿ ಹೇಳಿರ್ತಕ್ಕಂಥ ಲಿಂಬೆಹಣ್ಣನ್ನು ಊದ್ಬತ್ತಿ ಹೊಗೆ ಇದೆಯಲ್ಲ ಅಥವಾ ಧೂಪ ಇದೆಯಲ್ಲ, ಆ ಧೂಪಕ್ಕೆ ತೋರಿಸಿ, ಆ ಹೊಗೆಗೆ ತೋರಿಸಿ, ಆ ಲಿಂಬೆಹಣ್ಣಿಗೆ ಈ ಲವಂಗವನ್ನು ಚುಚ್ಚಬೇಕು. ಓಂ ದುಮ್ ದುರ್ಗಾಯ ನಮಃ ಅಂತೇಳಿ ಚುಚ್ಚಬಿಟ್ಟು ಆ ಲಿಂಬೆಹಣ್ಣು ಏನಿದೆ ಅದು ತೀರಾ ಕಾಯಿ ಇರಬಾರ್ದು, ಮೀಡಿಯಮ್ ಆಗಿರಬಾರ್ದು. ಯಾವಾಗಲೂ ಕೂಡ ಲಿಂಬೆಹಣ್ಣು ಅಂದರೆ ಹಣ್ಣಾಗಿರ್ಬೇಕು, ಅದು ಲಿಂಬೆಹಣ್ಣು ಕೊಳ್ತಿರಬಾರ್ದು, ನೀಟಾಗಿರಬೇಕು. ಚುಕ್ಕೆ ಇರೋವಂಥದ್ದು ಅಂತ ತೊಗೊಂಡ್ಬರ್ಬಾರ್ದು. ಅಂಥ ಲಿಂಬೆಹಣ್ಣಿಗೆ ಈ ಲವಂಗವನ್ನು ಚುಚ್ಚಿ ಅದನ್ನು ಎಡಗೈಲಿ ಇಟ್ಕೋಬೇಕು. ಲವಂಗ ಚುಚ್ಚಾದ್ಮೇಲೆ ಎಡಗೈಗೆ ಇಟ್ಕೋಬೇಕು. ಎಡಗೈಗೆ ಇಟ್ಕೊಂಡು ಓಂ ಗಂ ಗಣಪತಯೇ ನಮಃ 21 ಸಲ, ಓಂ ದುಮ್ ದುರ್ಗಾಯ ನಮಃ 108 ಸಲ, ಇದೆರಡೂ ಮಂತ್ರವನ್ನು ಹೇಳಿ ನಮ್ಮ ತಲೆ ಮೇಲೆ 3 ಸಲ ಸುತ್ತಕೊಳ್ಳೋದು. ಬಲಗಡೆ ಅಂದರೆ ರೈಟ್ ಇದರಲ್ಲಿ ಸುತ್ಕೋಬೇಕು, ಲೆಫ್ಟಲ್ಲಿ ಸುತ್ಕೋಬೇಕು. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಟೈಪಲ್ಲಿ ಸುತ್ತಕೊಂಡು ತಲೆಯಿಂದ ಕಾಲು ತನಕ ಇಳೆ ತೆಗಿಬೇಕು 3 ಸಲ.
ತಲೆಯಿಂದ ಕಾಲು ತನಕ ಇಳೆ ತೆಗೆದುಬಿಟ್ಟು ಅದನ್ನ ತಗೊಂಡೋಗಿ 3 ದಾರಿ ಕೊಡುತ್ತಲ್ಲ, ಆ 3 ದಾರಿ ಕೊಡೋ ಕಡೆ ಒಂದು ಕಾರ್ನರಲ್ಲಿ ಇಟ್ಬಿಟ್ಟು 2 ಕರ್ಪೂರ ಇಟ್ಬಿಟ್ಟು ಅದನ್ನ ಹಚ್ಬಿಟ್ಟು ಬಂದ್ಬಿಡ್ಬೇಕು ತಿರುಗಿ ನೋಡ್ದೆ. ಸೊ ಈ ತರ ಯಾರು 3 ಅಮಾವಾಸ್ಯೆ ಅಥವಾ 3 ಹುಣ್ಣಿಮೆ ಅಥವಾ 3 ಶುಕ್ರವಾರಗಳ ಕಾಲ ಮಾಡ್ತಾರೋ ಅವರಿಗೆ ಮನೆಯಲ್ಲಿರ್ತಕ್ಕಂಥ ದೋಷಗಳ ಪರಿಹಾರ ಆಗುವಂಥದ್ದು, ಚೆನ್ನಾಗಿ ಮಕ್ಕಳಿಗೆ ಆಗಿದ್ರೆ ಮಕ್ಕಳಿಗೆ ಇದೇ ತರ ಮಾಡಿದಾಗ ಮಕ್ಕಳು ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಅವ್ರು ಚೆನ್ನಾಗಿ ಓದ್ತಕ್ಕಂಥದ್ದು, ಮತ್ತೆ ದೃಷ್ಟಿ ದೋಷಗಳು ಹೋಗುವಂಥದ್ದು, ಮತ್ತೆ ಯಾರಾದ್ರೂ ಏನಾದ್ರು ವಾಮಾಚಾರ ಮಾಡಿದ್ರೆ ಆ ಒಂದು ಕ್ಲಿಯರ್ ಆಗುವಂಥದ್ದು, ಇಂಥದ್ದೆಲ್ಲ ಪರಿಹಾರಗಳು ಬರೀ ಲಿಂಬೆ ಹಣ್ಣು ಮತ್ತೆ ಲವಂಗ ಇಟ್ಕೊಂಡು ನಾವು ಮಾಡುವಂಥದ್ದು ಇದೆ ನೋಡಿ. ಅದಕ್ಕೆ ಅರ್ಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ನೀಟಾಗಿ ಭಕ್ತಿಯಿಂದ ಕುತ್ಕೊಂಡು ಈ 2 ಮಂತ್ರ ಓಂ ಗಂ ಗಣಪತಯೇ ನಮಃ, ಓಂ ದುಮ್ ದುರ್ಗಾಯ ನಮಃ, ಈ 2 ಮಂತ್ರ ಚೆನ್ನಾಗಿ ಕನೆಕ್ಟಿವಿಟಿ ಆಗ್ಬೇಕು ಅದಕ್ಕೆ ಲವಂಗ ಮತ್ತೆ ಲಿಂಬೆಹಣ್ಣಿಗೆ. ಸೊ ಈ ತರ ಮಾಡಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ಆಗಿ ಜೀವನದಲ್ಲಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿಗಳನ್ನ ಕಾಣಬಹುದು. ಈ ತರ ಇರುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಮನೆಯಿಂದನೇ ಸರಳ ಪರಿಹಾರ ಹೇಗ್ ಮಾಡ್ಕೊಳ್ಳೋದು ನಿಂಬೆ ಹಣ್ಣು ಮತ್ತು ಲವಂಗದಿಂದ ಅಂತ ಗುರುಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಷ್ಟಮ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.